ಮಂಡ್ಯದಲ್ಲಿ ಇವತ್ತು ಕೇಂದ್ರ ಸಚಿವರಾದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ವಿಶೇಷವಾಗಿ ವಿಶೇಷ ಚೇತನರಿಗೆ 388ಕ್ಕೂ ಹೆಚ್ಚು ತ್ರಿಚಕ್ರ ಎಲೆಕ್ಟ್ರಿಕ್ ವಾಹನವನ್ನು ವಿತರಣೆ ಮಾಡಿದ್ರು. ಈಗ ಫಲಾನುಭವಿಗಳು ನಮ್ಮೊಂದಿಗಿದ್ದಾರೆ, ಅವರು ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ನಿಮಗೆ ತ್ರಿಚಕ್ರ ವಾಹನ ಎಲೆಕ್ಟ್ರಿಕ್ ಬೈಕ್ ಸಿಕ್ಕಿದೆ. ಓಕೆ, ಮುಂಚೆ ಹೇಗೆ ಓಡಾಡ್ತಿದ್ರಿ? ಏನ್ ಅನಿಸ್ತಿದೆ ನಿಮಗೆ? ಎಷ್ಟು ಖುಷಿ ಆಗ್ತಿದೆ? ಇನ್ನೊಬ್ಬ ಕರ್ಕೊಂಡು ಓಡಾಡ್ತಿದ್ವು, ಈಗ ಸ್ವಂತ ನಾವೇ ಹೋಯ್ತೀವಿ. ಖುಷಿ ಆಯ್ತು. ಏನ್ ಹೇಳ್ತೀರಾ ಕುಮಾರಸ್ವಾಮಿ ಅವರು? ಏನ್ ಹೇಳ್ತೀರಿ? ಆಂಬುಲೆನ್ಸ್ ಲೋಕಾರ್ಪಣೆ ಮಾಡಿದ್ರು, ಲ್ಯಾಪ್ಟಾಪ್ ಅನ್ನು ಕೂಡ ಕೊಟ್ಟಿದ್ರು, ನಿಮಗೆ ಬೈಕ್ ಕೂಡ ಕೊಟ್ಟಿದ್ದಾರೆ. ಆಶೀರ್ವಾದ ಮಾಡ್ತೀವಿ, ಒಳ್ಳೇದಾಯ್ತು. ಏನಿದೆ ಎಲ್ಲ ನಾವು ಯಾವಾಗಲೂ ಕುಮಾರಣ್ಣ ರೈತರ ಬಗ್ಗೆ ಸಾಲ ಮನ್ನಾ ಮಾಡಿದ ಮತ್ತೆ, ಆಮೇಲೆ ಈ ವಾಹನ ಕೊಟ್ಟರು, ಎಲ್ಲನೂ ಮಾಡಿದ್ರು, ಒಳ್ಳೇದು ಮಾಡೋರು. ಅವ್ರನ್ನ ಯಾವಾಗಲೂ ಅವ್ರಿಗೆ ಋಣ. ಓಕೆ, ಇನ್ನೇನೇನು ಒಳ್ಳೆ ಕೆಲಸಗಳು, ಅಭಿವೃದ್ಧಿ ಕೆಲಸಗಳು ಆಗಬೇಕು? ಮಾಡ್ಸರ್ ಈಗೆಲ್ಲ ಕೈಗಾರಿಕೆ ಎಲ್ಲ ಮಾಡಿಸ್ತಾರೆ, ಒಳ್ಳೇದು ಮಾಡ್ತಾರೆ. ಓಕೆ, ಎಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀರಾ ಕುಮಾರಸ್ವಾಮಿ? ನಾನು ಸುಮಾರು 30 ವರ್ಷದಿಂದ ನೋಡ್ತೇನೆ. ಅವ್ರಿಗೆ ಯಾರೂ ಇಲ್ಲ, ಕುಮಾರಣ್ಣ ಬಿಟ್ಟು ಎಲ್ಲೂ ಹೋಗಿಲ್ಲ. ಯಾರು ಇಲ್ಲ. ಅಭಿವೃದ್ಧಿ ಆಗಿದ್ಯಾ ಮಂಡ್ಯ? ಆಗದ ಅಭಿವೃದ್ಧಿ ಆಗದ, ಇನ್ನೂ ಆಯ್ತದೆ. ಏನೇನು ಅಭಿವೃದ್ಧಿ ಕೆಲಸಗಳಾಗಿದೆ 30 ವರ್ಷದಿಂದ ನೋಡ್ತಾ ಇದ್ದೀರಾ ನೀವು? ಏನೇನಾಗಿದೆ ಅಂತ? ಫ್ಯಾಕ್ಟ್ರಿ, ಶುಗರ್ ಫ್ಯಾಕ್ಟ್ರಿ ಇತ್ತು, ರೈತರಿಗೆ ಸಾಲ ಮನ್ನಾ ಮಾಡಿದ್ದು, ರೈತರಿಗೆ ಎಷ್ಟೋ ಜನ ಸತ್ತು ಹೋಗೋದು, ಇವ್ರಿಗೆ ಒಳ್ಳೇದಾಯ್ತು. ರೈತರಿಗೆ ಅವರಿಂದ ಈ ವೃದ್ಧಾಪ್ಯ ವೇತನ 1200 ರೂಪಾಯಿ ಕೊಟ್ಟರು, ಎಷ್ಟೋ ಜನ ಬದುಕೊಂಡು ಊಟ ಮಾಡಿಕೊಂಡ್ರೆ ಆಯಿತು. ಅದನ್ನು ಮಾಡಿದ್ರು ಒಳ್ಳೇದು, ಸುಮಾರು ಒಳ್ಳೇದು ಮಾಡೋರು. ಅದ್ರ ಬಗ್ಗೆ ಏನು ಒಳ್ಳೇದಾಗಿದೆ ಜನಕ್ಕೂ, ಸುಮಾರು ಜನಕ್ಕೂ ಒಳ್ಳೇದು ಮಾಡೋರು. ವೃದ್ಧಾಪ್ಯ ವೇತನ ಕೊಟ್ಟರು, ಎಲ್ಲ ಮಾಡೋದು. ಎಲೆಕ್ಟ್ರಿಕ್ ಗಾಡಿ ಸಿಕ್ಕಿದೆ ನಿಮಗೆ? ಚಿಕ್ಕ ಸಂತೋಷ, ನಮಗೆ ಒಳ್ಳೆ ಚಾನ್ಸು ಸಿಕ್ತು. ಯಾರು ಕೊಟ್ಟಿದ್ದು? ನಮ್ಮ ಕುಮಾರಣ್ಣ, ರಾಮಚಂದ್ರಣ್ಣ ಇಬ್ರು ಸೇರಿ ಸಹಕಾರ ಮಾಡೋರೆ. ಮುಂಚೆ ಹೆಂಗ್ ಓಡಾಡ್ತಿದ್ರಿ? ಏನ್ ಕತೆ? ದಿವಸ ಹೆಂಗೋ ಬೊಕ್ಕಕ್ಕೆ ಹೋಯ್ತಿದ್ದು, ಈಗ ಇದ್ರಲ್ಲಿ ಓಡಾಡೋ ಆಸೆ ಆಯ್ತು. ಏನೋ ಪರಮಾತ್ಮ ದೊರಕ್ಸವನೆ ಕುಮಾರಸ್ವಾಮಿ, ನಮ್ಮ ಇವನು ರಾಮಚಂದ್ರಣ್ಣ ಇಬ್ರು ಏನೋ ಇವ್ರು ಓಡಾಡ್ತಿ ಸ್ವಲ್ಪ ಕಲ್ತ್ಕೊಂಡು. ಏನು ಧನ್ಯವಾದಗಳು, ನನ್ನ ಧನ್ಯವಾದಗಳು ಅವ್ರಿಗೆ. ನಾವು ದೊಡ್ಡಗರಹಳ್ಳಿಯಿಂದ. ಏನ್ ಹೇಳ್ತೀರಾ? ನೀವು ಕೂಡ ಫಲಾನುಭವಿಗಳಾಗಿದ್ರಿ, ಮುಂಚೆ ಹೇಗೆ ಓಡಾಡ್ತಿದ್ರಿ? ಇವತ್ತು ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರು ಎಲೆಕ್ಟ್ರಿಕ್ ತ್ರಿಚಕ್ರ ವಾಹನವನ್ನ ಕೊಟ್ಟಿದ್ದಾರೆ, ಎಷ್ಟು ಖುಷಿ ಆಗುತ್ತೆ? ಏನ್ ಹೇಳ್ತೀರಾ? ತುಂಬಾನೇ ಖುಷಿ ಆಗುತ್ತೆ ಸರ್. ಯಾಕೆಂತಂದ್ರೆ ನಮಗೆ ನಡ್ಕೊಂಡು ಓಡಾಡ್ತಾ ಇದ್ವಿ, ನಮಗೆ ಓಡಾಡೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಬಸ್ಗಳನ್ನು ನಿಲ್ಲಿಸ್ತಿರ್ಲಿಲ್ಲ. ಕೆಲವೊಂದು ನಾನು VRW ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಮ್ಮ ಮಂಡ್ಯ ಗ್ರಾಮಾಂತರ ಪಂಚಾಯತಿ VRW ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಊರು ಬಂದು ಪಣಕ್ನಳ್ಳಿ. ಅಂದರೆ ನಾನು 3 ಹಳ್ಳಿಗಳಿಗೆ ಹೋಗಬೇಕು ಅಂದರೆ ಕೆಲವು ಹಳ್ಳಿಗಳಿಗೆ ಬಸ್ ಇರಲ್ಲ, ಕೆಲವು ಹಳ್ಳಿಗಳಿಗೆ ಇರುತ್ತೆ. ಹಂಗಾಗಿ ನಮ್ಮ ಮನೆಯವ್ರನ್ನೇ ಡಿಪೆಂಡ್ ಆಗಬೇಕಿತ್ತು. ಪಾಪ ಅವ್ರ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ನಾನು ಕರ್ಕೊಂಡೋಗೋದು ಕರ್ಕೊಬರೋದು ಆ ಕೆಲಸ ಮಾಡ್ತಿದ್ರು. ಆಮೇಲೆ ಸಣ್ಣದಾಗ ಒಂದು ವೆಹಿಕಲ್ ಕಲ್ತ್ಕೊಂಡು ಹೋಗ್ತಿದ್ವಿ ಬರ್ತಿದ್ವಿ. ಅಂದರೆ ಆ ವೆಹಿಕಲ್ಗಳಿಗೂ ನಮಗೆ ಪೆಟ್ರೋಲ್ ತುಂಬಿಸುವಷ್ಟು ಇದು ಸೈಚನ್ಯ ಇರಲಿಲ್ಲ. ಆದರೆ ಎಲೆಕ್ಟ್ರಿಕ್ ಗಾಡಿನ ಕೊಟ್ಟು ತುಂಬ ಉಪಕಾರ ಮಾಡಿದ್ದಾರೆ. ನಾವು ಪ್ರತಿದಿನ ಅವ್ರನ್ನ ನೆನ್ಕೊಂತ ಕೆಲಸ ಮಾಡಿದ್ದಾರೆ. ತುಂಬ ಸಂತೋಷ ಆಗುತ್ತೆ ಸರ್. ನಮ್ಮಂಥ ಕೆಲಸಗಾರರಿಗೆ ಇದು ತುಂಬ ಅವಶ್ಯಕತೆ ಇತ್ತು, ಆದರೆ ಅದನ್ನು ಕುಮಾರಣ್ಣವ್ರು ಪೂರೈಸಿದ್ದಾರೆ. ಇಂಥ ಧೀಮಂತ ವ್ಯಕ್ತಿ ನಮಗೆ ಮುಖ್ಯಮಂತ್ರಿಯಾಗಿ ಬಂದರೆ ಇನ್ನೂ ನಮ್ಮ ಕೆಲಸದ ಭದ್ರತೆಗೂ ನಮ್ಗೆ ಅನುಕೂಲ ಆಗುತ್ತೆ. ಯಾಕೆಂದರೆ ಫಸ್ಟ್ ಆಫ್ ಆಲ್ ತುಂಬ ಅಭಿನಂದನೆಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೋಟಿ ಅಭಿನಂದನೆಗಳು. ಏನಕ್ಕೆ ಅಂತಂದರೆ ನಮ್ಮ ಸ್ಕೀಮು VRW ಸ್ಕೀಮ್ ತಂದವರೇ ಕುಮಾರಣ್ಣವರು. ಆದರೆ ಅವ್ರ ಕಡೆಯಿಂದನೇ ನಮಗೆ ಗಾಡಿನೂ ದೊರಕೈತೆ, ಅವ್ರ ಕಡೆಯಿಂದನೇ ನಮ್ಮ ಕೆಲಸಕ್ಕೆ ಒಂದು ಭದ್ರತೆ ಆಗುತ್ತೆ ಅನ್ನೋ ಭರವಸೆಯಲ್ಲಿ ನಾವು ಇದ್ದೀವಿ ಸರ್. ಅದು ಆಗಬೇಕು. ಒಂದು ಕಡೆ ನಿಮ್ಮ ಜೀವನವನ್ನ ರೂಪಿಸ್ಕೊಳ್ಳಲಿಕ್ಕೆ ಕೆಲಸವನ್ನ ಕೊಡಿಸ್ತಾರೆ, ಇನ್ನೊಂದು ಕಡೆ ತ್ರಿಚಕ್ರ ವಾಹನ ಎಲೆಕ್ಟ್ರಿಕ್ ಬೈಕ್ ಅನ್ನು ಕೂಡ ಕೊಡ್ತಾರೆ. ಈ ಸಂದರ್ಭದಲ್ಲಿ ಎಷ್ಟು ಖುಷಿ ಆಗುತ್ತೆ ನಿಮಗೆ? ಹಾಗೆ ನಿಮ್ಮ ಹಾಗೆ ಸುಮಾರು 388 ವಿಶೇಷ ಚೇತನರಿಗೂ ಕೂಡ ಈ ಒಂದು ಸೌಲಭ್ಯ ಸಿಗ್ತಿರುವಂತದ್ದು ಅಂತ. ಹೌದು ಸರ್. ಇನ್ನೂ ಅತಿ ಹೆಚ್ಚಿನ ಜನಕ್ಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ, 1000 ಜನಕ್ಕೆ. ಅಂದರೆ ಇನ್ನೂ ಅವ್ರಿಗೆ ತಲುಪಬೇಕು ಅಂತ ನಾನು ಆಶಿಸ್ತೀನಿ. ನನ್ನಂತ ಎಷ್ಟೋ ಜನಕ್ಕೆ ಜೀವನ ಕಟ್ಕೊಳ್ಳಿಕ್ಕೆ ಒಂದು ದಾರಿಯಾಗಿದೆ ಸರ್. ಈ ಇದರಿಂದ ನಾವು ಹೊರಗಡೆ ಓಡಾಡ್ದೇ ಮನೇಲಿ ಎಷ್ಟೋ ಜನ ಕೂತಿದ್ರು, ನಾವು ಹೆಂಗಪ್ಪ ಜೀವನ ಮಾಡೋದು ಅನ್ನೋ ಒಂದು ಸಂಕಷ್ಟದಲ್ಲಿ. ಈಗ ಅವರೇ ಸ್ವಂತವಾಗಿ ಓಡಾಡೋ ಹಂಗೆ ಆಗಿರುವಾಗ ಅವ್ರು ಸ್ವಾವಲಂಬಿಯಾಗಿ ಜೀವನ ಕಟ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ತುಂಬ ಒಳ್ಳೇದಾಗಲಿ ಸರ್ ಅವ್ರಿಗೆ, ಅವ್ರ ಕುಟುಂಬಕ್ಕೆ, ಮತ್ತು ನಮ್ಮಂಥವ್ರಿಗೂ ತುಂಬ ಹೆಲ್ಪ್ ಆಗಲಿ ಸರ್. ಮೊದಲನೇದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈ ರಾಮಚಂದ್ರ ಸರ್ ಇದ್ದಾರಲ್ಲ, ಅವರು ಪಾಪ ಅವರು ಎಲೆಕ್ಷನ್ನಲ್ಲಿ ಸೋತಿದ್ರು ನಾನು ಗೆದ್ದಿದ್ದೀನಿ ಅನ್ನೋ ಮನೋಭಾವನೆ ಇಟ್ಕೊಂಡು ನಮ್ಮಂಥ ತುಂಬ ಹಲವಾರು ವ್ಯಕ್ತಿಗಳಿಗೆ ಸಹಾಯ ಮಾಡ್ತಿದ್ದಾರೆ. ಅಂಥ ಧೀಮಂತ ವ್ಯಕ್ತಿಗಳು ಅಧಿಕಾರಕ್ಕೆ ಬಂದು ಇನ್ನೂ ಹೆಚ್ಚಿನ ರೀತಿ ಅನುಕೂಲಗಳನ್ನ ಮಾಡಿಕೊಡ್ಬೇಕು. ಮೊದಲನೇದಾಗಿ ಕುಮಾರಣ್ಣವರು ಮುಖ್ಯಮಂತ್ರಿಯಾಗಿ ಮತ್ತೆ
ಇದು ಮಾಡಬೇಕು ಅಂತ ನನಗೆ ತುಂಬ ಆಸೆ ಸರ್, ಆಸೆ ಪಡ್ತೀನಿ. ಅಂದರೆ ಒಂದು ನಮ್ಮಂಥ ವಿಕಲಚೇತನರಿಗೆ ಹಿಂಗೊಂದು ಕೆಲಸದ ವಿಚಾರದೇ ಆಗಲಿ, ಒಂದು ಓಡಾಡೋ ವಿಚಾರನೇ ಆಗಲಿ, ಸ್ವಾವಲಂಬಿಯಾಗಿ ಜೀವನ ಕಲ್ಪಿಸ್ಕೊಟ್ರೆ ಆ ಒಂದು ಜೀವನದಲ್ಲಿ ಒಂದು ಬೆಲೆ ಇರುತ್ತೆ ಸರ್, ನಮಗೂ ಒಂದು ವ್ಯಾಲ್ಯೂ ಅನ್ನೋದು ಇರುತ್ತೆ. ಆ ಕೆಲಸನ ಕುಮಾರಣ್ಣ ಅವ್ರು ಮಾಡಿಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲೇ ಹಲವಾರು ಧೀಮಂತ ಅಧಿಕಾರಿಗಳು, ರಾಮಚಂದ್ರ ಸರ್ ಆಗಿರ್ಬೋದು, ಈಗ ನಮ್ಮೂರಲ್ಲಿ ಓಡಾಡ್ತಾರಲ್ಲ ಕಾರ್ಯಕರ್ತರುಗಳು ಅವರಾಗಿರ್ಬೋದು, ಅವ್ರುಗಳೆಲ್ಲ ಅಂಥವ್ರು ಒಳ್ಳೆ ವ್ಯಕ್ತಿಗಳು, ಇಂಥ ಒಳ್ಳೆ ವ್ಯಕ್ತಿಗಳು ಬಂದು ನಮ್ಮಂಥವ್ರಿಗೆ ಹೆಚ್ಚಿನ ರೀತಿ ಅನುಕೂಲ ಮಾಡಿಕೊಡ್ಲಿ ಅಂತ ಆ ದೇವರಲ್ಲಿ ನಾನು ಕೇಳ್ಕೊತೀನಿ ಸರ್. ಧನ್ಯವಾದಗಳು ಸರ್. ಇದಿಷ್ಟು ತ್ರಿಚಕ್ರ ವಾಹನವನ್ನು ಪಡ್ಕೊಂಡಂತಹ ವಿಶೇಷ ಚೇತನ ಫಲಾನುಭವಿಗಳ ಮಾತುಗಳಾಗಿತ್ತು. ಮುಂದಿನ ದಿನಗಳಲ್ಲಿ HD ಕುಮಾರಸ್ವಾಮಿ ಅವರು ಏನು ಕೇಂದ್ರ ಸಚಿವರಿದ್ದಾರೆ, ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗಲಿ ಅನ್ನುವಂತಹ ಒಂದು ಮಾತುಗಳನ್ನು ಕೂಡ, ಅವರ ಆಸೆಗಳನ್ನು ಕೂಡ ಹೇಳ್ಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಮಂಡ್ಯ.